ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನು ವಿಷಯ ಹೇಳಿ ಸರ್. ಈಗ ಇವರು KN ರಾಜಣ್ಣ ಅವರು ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಮಠ ಬಿಟ್ಕೊಟ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೊಂದು ಚರ್ಚೆ ಆಗ್ತಿದೆ ಸರ್. ಅಂದ್ರೆ CM ನ ಬದಲಾವಣೆ. ನನಗೆ ನೋಡಪ್ಪ, ಅದೆಲ್ಲ ದೊಡ್ಡ ವಿಷಯ ಅಷ್ಟು ನನಗೆ ಇದಿಲ್ಲ. ನಾನು ಇಷ್ಟೇ ಕೇಳೋದು, ಈಗ ಚಂದ್ರಶೇಖರ್ ಸ್ವಾಮೀಜಿಯವ್ರನ್ನ ನಾನು ಕಣ್ಣಾರೆ ನೋಡಿದ್ದು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನೋದನ್ನ ದಯಮಾಡಿ ಚಂದ್ರಶೇಖರ್ ಸ್ವಾಮೀಜಿಯವ್ರು ಹೇಳಬೇಕಾಗುತ್ತೆ. ದೇವೇಗೌಡರ ಬಗ್ಗೆ ಈ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರ್ಟೆಸಿಗಾರೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ. ಚಂದ್ರಶೇಖರ್ ಸ್ವಾಮೀಜಿಯವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬಗ್ಗೆ ಈ ಥರ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಿಮಗೆ ನೋಡಿದ್ದೀರಿ. ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಲ್ಲ, ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದಾಯ್ತು. ನಾನು ಇದ್ರ ಬಗ್ಗೆ CM ಯಾರು ಮಾಡ್ಕೊಂಡ್ರೆ ನಮಗೇನ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ನನಗೇನು ಸಂಬಂಧ ಇಲ್ಲ. ಏನು ವಿಷಯ ಹೇಳಿ ಸರ್. ಈಗ ಇವರು KN ರಾಜಣ್ಣ ಅವರು ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಮಠ ಬಿಟ್ಕೊಟ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೊಂದು ಚರ್ಚೆ ಆಗ್ತಿದೆ ಸರ್. ಅಂದ್ರೆ CM ನ ಬದಲಾವಣೆ. ನನಗೆ ನೋಡಪ್ಪ, ಅದೆಲ್ಲ ದೊಡ್ಡ ವಿಷಯ ಅಷ್ಟು ನನಗೆ ಇದಿಲ್ಲ. ನಾನು ಇಷ್ಟೇ ಕೇಳೋದು, ಈಗ ಚಂದ್ರಶೇಖರ್ ಸ್ವಾಮೀಜಿಯವ್ರನ್ನ ನಾನು ಕಣ್ಣಾರೆ ನೋಡಿದ್ದು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನೋದನ್ನ ದಯಮಾಡಿ ಚಂದ್ರಶೇಖರ್ ಸ್ವಾಮೀಜಿಯವ್ರು ಹೇಳಬೇಕಾಗುತ್ತೆ. ದೇವೇಗೌಡರ ಬಗ್ಗೆ ಈ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರ್ಟೆಸಿಗಾರೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ. ಚಂದ್ರಶೇಖರ್ ಸ್ವಾಮೀಜಿಯವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬಗ್ಗೆ ಈ ಥರ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಿಮಗೆ ನೋಡಿದ್ದೀರಿ. ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಲ್ಲ, ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದಾಯ್ತು. ನಾನು ಇದ್ರ ಬಗ್ಗೆ CM ಯಾರು ಮಾಡ್ಕೊಂಡ್ರೆ ನಮಗೇನ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ನನಗೇನು ಸಂಬಂಧ ಇಲ್ಲ. ಏನು ವಿಷಯ ಹೇಳಿ ಸರ್. ಈಗ ಇವರು KN ರಾಜಣ್ಣ ಅವರು ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಮಠ ಬಿಟ್ಕೊಟ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೊಂದು ಚರ್ಚೆ ಆಗ್ತಿದೆ ಸರ್. ಅಂದ್ರೆ CM ನ ಬದಲಾವಣೆ. ನನಗೆ ನೋಡಪ್ಪ, ಅದೆಲ್ಲ ದೊಡ್ಡ ವಿಷಯ ಅಷ್ಟು ನನಗೆ ಇದಿಲ್ಲ. ನಾನು ಇಷ್ಟೇ ಕೇಳೋದು, ಈಗ ಚಂದ್ರಶೇಖರ್ ಸ್ವಾಮೀಜಿಯವ್ರನ್ನ ನಾನು ಕಣ್ಣಾರೆ ನೋಡಿದ್ದು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನೋದನ್ನ ದಯಮಾಡಿ ಚಂದ್ರಶೇಖರ್ ಸ್ವಾಮೀಜಿಯವ್ರು ಹೇಳಬೇಕಾಗುತ್ತೆ. ದೇವೇಗೌಡರ ಬಗ್ಗೆ ಈ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ, ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರ್ಟೆಸಿಗಾರೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ. ಚಂದ್ರಶೇಖರ್ ಸ್ವಾಮೀಜಿಯವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬಗ್ಗೆ ಈ ಥರ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಿಮಗೆ ನೋಡಿದ್ದೀರಿ. ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಲ್ಲ, ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದಾಯ್ತು. ನಾನು ಇದ್ರ ಬಗ್ಗೆ CM ಯಾರು ಮಾಡ್ಕೊಂಡ್ರೆ ನಮಗೇನ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ನನಗೇನು ಸಂಬಂಧ ಇಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.